ಯಾಕೆ ಏನಾಯ್ತ? ಅಣ್ಣ ಯಾಕ ಅಣ್ಣ ಯಾಕ ಅಳದ ಯಾಕ ಅಳಬೇಡ ಅಣ್ಣ. ಯಾಕ ಯಾಕ ಬುಳಕ್ ಹೊಂಟಿದ್ಯಲ್ಲ? ಏನಾಯದ? ಜೀವನನೇ ಬೇಸರ ಅದ? ಯಾಕ ಏನ ನಿನ್ ಜೀವನ ಏನಾದ? ಊರ್ ಮಂದಿ ಎಲ್ಲ ಅಲಕ್ಷ ಆಡ್ತಾರೆ ಅಂದ ಹುಡುಗರು ಹೊಡಿಯೋದು ಎಂಡಿಲ್ ಹೊಡಿಯೋದ್ ಮಾಡ್ತಾರ. ಒಟ್ಟ ಹೆಂಗ್ ಬೇಕ ಹಂಗೆ ಮಾಡ್ತಾರಲ್ಲ. ಯಾಕಣ್ಣ ಏನ ಯಾವಾಗ ಮಾಡ್ರ? ಅಲ್ಲಣ್ಣ ಹುಡುಗರ ಮಾತಿಗೆ ಯಾಕೆ ತಿಳಿ ಕೆಡಿಸಿಂತ ಅಣ್ಣ? ಮತ್ತೇನ ಅಲ್ಲೋ ಅಣ್ಣ, ನೀ ನಡಿಯೋ ದಾರಿಯಾಗ ಎಷ್ಟು ಮುಳ್ಳುಗಳು ಇರ್ತಾವ. ಒಂದೊಂದ್ಸಾರಿ ಚಪ್ಪಲಿ ಹಾಕ್ಯಂಡ್ ಹೋಗಿರಲ್ಲ, ನೆನಪು ಮಾಡಿಕೆ. ಅದೆಲ್ಲ ತಲೆ ಕೆಡಿಸೇಬಾರ್ದಣ್ಣ. ನಿನ್ ಕಣ್ಣಿಗೆ ಮುಳ್ಳುಗಳು ಕಾಣ್ತಾವಂದ್ರ ನೋಡ್ ನೋಡಿ ಹೆಂಗೆ ನಡಿತ ನಿನ್ ದಾರಿ ನಡಿತ್ಯಾನ ಹೇಳ. ಜೀವನ ಯಾಕೆ ಬೇಕಂತ ಇಂದ್ಯಾ? ಇರ್ಬೇಕಣ್ಣ, ಜೀವನ ಇರ್ಬೇಕ. ಎಲ್ಲರಿಗೂ ಇವತ್ತು ಟೈಮ್ ಅವ್ರದದ, ನಾಳೆ ನಮ್ದಿರ್ತದ. ಅದ್ ಬರೋವರೆಗೆ ನಾವ್ ಕಾಯ್ಬೇಕ. ದಿನ ಇದು ಮಾಡ್ತಾರಂದ್ಯಾ? ನೀವ್ ಹೊರಗ್ ಬಂದ ಸರಿತಿಗೊಮ್ಮೆ ನಿನಗ ದೊಡ್ಡ ದೊಡ್ಡರೇ ಅಲಕ್ಷ ಆಡ್ತಾರಂದ್ಯಾ ನಿನಗೆ? ಅವೆಲ್ಲ ಸಾಧನೆ ಮಾಡೋರ್ಗೆ ಇವೆಲ್ಲ ಇದ್ದು ಅಣ್ಣ. ನೀ ಯಾಕ ತಿಳಿ ಕಿಡಿಸಿಂದ ಹೇಳ ಅಣ್ಣ? ನಿನಗ ಇದೇ ಸಮಸ್ಯೆ ದೊಡ್ಡದಾಗ್ಯದ. ಮಂದಿ ಅಲಕ್ಷ ಆಡ್ತಾರ, ಹಂಗಾಯ್ತು ಹಿಂಗಾಯ್ತಂತ. ಒಬ್ಬೊಬ್ರಿಗೆ 100 ಸಮಸ್ಯೆ ಇರ್ತಾವ. ಅಂತಾರ ಹೆಂಗ್ ಮಾಡ್ತಾರಣ್ಣ? ನಿನ್ನಂಗೆ ಸಹಾಯಕ್ಕೆ ಬರ್ಬೇಕಲ್ಲ. ನಿನ್ನಂಗೆ ಯೋಚನೆ ಎಲ್ಲರೂ ಯೋಚನೆ ಮಾಡಿದ್ರ ಈ ಪ್ರಪಂಚದಲ್ಲಿ ಜನರೇ ಅರ್ಧ ಜನನೇ ಕಡಿಮೆ ಆತ್, ಜನಸಂಖ್ಯೆನೇ ಕಡಿಮೆ ಆತಣ್ಣ. ನಿಂತರ ಯೋಚನೆ ಮಾಡಿದ್ರ ಈ ಮ್ಯಾಟ್ರ್ ನೀನೆ ಒಂದು ಅಡ್ವರ್ಜೇಷನ್ ಆಗಿ ತಗೊಂಡ್ ಮುಂದ್ ಹೋಗುವ ಪ್ರಯತ್ನ ಮಾಡ್ಬೇಕು. ಈಗ ನೀನ್ ಬೀಳತ್ತಿದ್ದಾಗ ಆಯ್ತು, ನೀ ಬಿದ್ದಿ. ಮಂದಿಗೆ ಏನಂತಾರ, ಇದು ನೋಡು ಇದು ಹೆಂಗ್ ಸೈತಂತ ಮತ್ತಿಟ್ಟು ಅಲಕ್ಷಿನೇ ಆಡ್ತಾರ. ನಿಮ್ಮ ಅವ್ವಗೂ ಹೆಂಗಾದ, ನನ್ ಮಗ ಅಲಕ್ಷ ಆಡಿಸಿ ಅಲಕ್ಕೆ ಸೈತಲ್ಪ ಅನಸ್ತು. ಸ್ವಲ್ಪ ಅರ್ಥ ಮಾಡಿಕೆ. ಏನೇ ಆಗ್ಲಿ ಇದ್ದಾಗೆ ಮಾಡ್ಬೇಕು. ಕಣಿಪಿಣಿ ಕುಸ್ತಿ ವಾದಗಳಿಗೆ ಎಲ್ಲರೇನು ಒಂದಿನ ಅಳತಾರೆ, 2 ದಿನ ಅಳತಾರೆ, 3ನೇ ದಿನಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡ್ ಕೂಡ್ತಾರೆ. ನಿನಗಂತ್ರ ಪೂರಾ ಊರ್ ಮಂದಿ ಕಣ್ಣನೇ ಅವ್ ನಿನ್ ಮ್ಯಾಲ. ಈಗ ನೀ ನೀರಾಗ ಬೀಳತ್ತೇನೆ ತಾಗಿದ್ದಿ, ನೀರಾಗ ಬಿದ್ದಿ, ಜೀವ ಪಟಕ್ ಹೋಯ್ತಪ್ಪ. ಹೋಯ್ತಂತ ತಿಳಕ ಹೋಯ್ತಾ? ಈಗ ಮತ್ತೆ ಇನ್ನೊಂದ್ ಜನ್ಮದಾಗ ಇನ್ನೊಂದ್ಸರಿ ಹುಟ್ಟಂಗಿದೆ ನೀನು ತಾಯಿ ಗರ್ಭದಿಂದ. ನಮ್ಗಿರೋದ್ ಒಂದೇ ಜನ್ಮ. ಅದ ಒಬ್ಬರಿಗೆ ಒಂದೊಂದ್ ತರ ಇಟ್ಟು ಕಳಿಸಿರ್ತಾನ ದೇವ್ರ. ನಿನಗ ಈ ತರ ಸೃಷ್ಟಿ ಮಾಡ್ಯಾನ, ಇನ್ನೊಬ್ಬವನಿಗೆ ಇನ್ನೊಂದ್ ತರ ಸೃಷ್ಟಿ ಮಾಡ್ತಾನ. ನಮ್ ಜನ್ಮ ಇರೋದ್ ಒಂದೇ. ಇದ್ದು ಒಂದು ಜನ್ಮದಾಗ 100 ಮಂದಿ ಅಲಕ್ಷ ಆಡ್ತಾರ, 100 ಮಂದಿ ಪೀಡಿಸ್ತಾರ. ಅವ್ರ ಮಾತಿಗೆ ತಲೆ ಕೆಡಿಸಿ ಅಂತ ಕುಂತ್ರ ನಾ ಮುಂದ್ ಹೋಗೋದ್ ಹೆಂಗ? ಸ್ವಲ್ಪ ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ. ನೀನು 100 ಮಂದಿ ಅಲಕ್ಷ ಆಡಿರಂತ ನಿಮ್ ಮನೆಯವ್ರಿಗಿನ ಅಲಕ್ಷ ಆಡ್ಯಾರ. ನನ್ ಮಗಪ್ಪ ಎತ್ತ ತಾಯಿಗೆ ಇಲ್ಲಿ ಕೇಳ ನೀ ಅಂತಿದೆ ಅವ್ರ ಅಲಕ್ಷ ಆಡಿದ್ರಿ, ಇವ್ರು ಅಲಕ್ಷ ಆಡಿದ್ರಂತ.
ಅದೇ ಅದೇ ನಿನ್ ಕಣ್ಣಿಗೆ ಕಾಣುತ್ತೆ. ಎಂದನ ನಮ್ಮ ಅವ್ವ ನಮ್ಗೆ ಇಷ್ಟು ಪ್ರೀತಿ ಮಾಡ್ತಾ ಅಂತ ಒಂದಿನ ಹೇಳಿದೆ, ಅವ್ರ ಬಗ್ಗೆ ಯೋಚನೆ ಮಾಡಿದೆ, ನೀ ಪಟಕ್ನ ಬಂದ್ ಬಳಕೆ ಹೋಗಿತ್ತೆ. ಇಂತ ಸುಖ ಜೀವನ ಬಿಟ್ಟು ನೀ ಸಹಾಯಕ್ ಹೊಂಟಿದ್ವಿ. ಏನ್ 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 ಹೇಳಕ್ ಕುಂತೇಳಿ ಹೇಳೋಣ. ಅವ್ವ ತಂಗಿ ತಮ್ಮ ನಿನ್ ಫ್ಯಾಮಿಲಿ ನೀನು ರಾಜನಂಗ್ ಬೆಳೆಸ್ಯಾರ. ರಾಜನಂಗ್ ಬೆಳೆಸಿದ್ರ ನೀ ಅವ್ರಿಗೆ ಕೊಡ ಬಹುಮಾನ ನಿನ್ ಸಾವು. ಮಂದಿ ಸಲಕ್ ಟೆನ್ಷನ್ ಬಿಟ್ಟು ಬಿಡೋಣ. ನಿನ್ ಕುಟುಂಬ ನಿನ್ ಸಲಕ ಪ್ರಾಣನೇ ಕೊಡ್ತಿರುವಾಗ ಬ್ಯಾರೆ ಅವ್ರ ಸಲಕ್ ನೀ ಯಾಕೆ ಸಾಯ್ತ? ಅಪ್ಪ ಇಲ್ಲ ಅಂದ್ರ ಅವ್ವ ರಾಜನ್ ತರ ಬೆಳೆಸಾಳ ನನಗೆ. ಆಕಿ ನೀ ಕೊಟ್ಟಿರೋ ಬಹುಮಾನ ಇಲ್ಲಿ ನಿನ್ನ ಸಾವು. ಅದು ಯಾರೋ ಹೊರಗಿನ 4 ಮಂದಿ ಸಲಕ. ನೀನ ಸ್ವಲ್ಪ ತಿಳಿದತ್, ನೀ ಸ್ವಲ್ಪ ಯೋಚನೆ ಮಾಡೋಣ. ಬೇಗ ಹೇಳೋದಾಗಲ್ಲ. ಸಾಯಂಗಿದ್ದಾರ ಸಾತ್ ಬಿಡ. ನಾವ್ ಓದ್ತೀನಿ, ನನ್ನ ಮಾತಿನಿಗೆ ಏನಂತ ತಪ್ಪಿದ್ರೆ ಕ್ಷಮಸ್. ಅರ್ಥ ಮಾಡ್ಕ್ಯ. ನಿನ್ ಫ್ಯಾಮಿಲಿ ನಿನ್ ಸಲಕ್ಕಾಗಿ ಬೆನ್ನೆಲುಬಾಗಿ ನಿಂತದ. ಬೇರೆಯವ್ರ ಜನಕ್ಕಾಗಿ ನೀ ಯಾಕೆ ಸಾಯ್ತಪ್ಪ? ಅವ್ರದ್ದು ನೀ ತೊಗಂದ್ಗೇಸಿ ಬೆಳತ್ ತೋರ್ಸ, ಅವ್ರೇ ನಿನ್ ಬಲಿ ಹೊಡೆ ಬರ್ತಾರ ನಾಳೆ. ಅರ್ಥ ಆಯ್ತಾ? ಬೆಳದಾಗೆ ಯಾರ್ಯಾರು ಹೊಡೆ ಬರ್ತಾರ. ಬೆಳೆಸ ಟೈಮಿಗೆ ಯಾರು ಬೆಳೆಸಲ್ಲ. ಯಾರನ್ನ ಬೆಳೆಸ್ತಾರ? ಒದಿತ್ಯಾರ ತುಳಿಯೋದ ಒದ್ದು ಉಂಡ್ ಗಂಗಳದಾಗ ಒಕ್ಕಟ್ಟು ಹೋಗೋದು. ಬೆಳೆಸ್ತೀವಿ ಅಂತ ಎದುರು ಬರ್ತಾರ, ನಮ್ ಬಲ್ಲಿ ಆದಾಯ ತಗೊಂಡ್ ಹೊಡಿ ಹೋಗ್ಬಿಡ್ತಾರ. ಅಂತ ಕಾಲ ಈಗಾದ. ನೀ ನೋಡಿದ್ರೆ ಸಾಯಕ್ ಹೊಂಟಿದ್. ಇನ್ನು ಮುಂದ್ ಸಾಯ್ಬೇಡಣ. ಸಾಯೋ ನಿರ್ಧಾರ ಕೂಡ ಮಾಡ್ತಾರ. ಇನ್ನು ಮುಂದ್ ಬೆಳಕ್ ತೋರ್ಸ. ನಿನ್ ಟ್ಯಾಲೆಂಟ್ಗೆ ಜನನೇ ಬೆಳೆಸ್ತಾರಣ. 100 ಮಂದಿ ಇರ್ಲಿ, ಬೆಳಸತ್ ಒಬ್ಬತ್ತಿದ್ರ ಸಾಕು. ನೀನ್ ತಾನಾಗೆ ಬೆಳಿತಿದಿ. ಇದನ್ನ ನೀನು ಅಡ್ವರ್ಜೇಷನ್ ಆಗಿ ತಗೊಂಡ್ ಬೆಳಕ್ ತೋರ್ಸ. ಅವಾಗ ನಾನ್ ಮಾತಿನಾಗ ತಪ್ಪಿತ್ತಂತಂದ್ರ ಬಂದ್ ಮಾತಾಡ, ನಾ ಮಾತಾಡ್ತೀನಿ. ಎಂತಣ ಸಾಯ್ಬಾರ್ದಣ, ಬೆಳಕ್ ತೋರ್ಸ್ಬೇಕು. ನಮಗ್ 100 ಸಮಸ್ಯೆ ಇರ್ತಾವ. 100 ಸಮಸ್ಯೆ ಮುಖ್ಯ ಆಗಲ್ಲ, ಬೆಳೆಯೋದು ಮುಖ್ಯ ಆಗ್ತದ. ಬೆಳೆದಾಗ ತುಳಿದ ಮಂದಿ ಬೊಡೆ ಬರ್ತ ನೋಡು, ಅವಾಗ ಗೊತ್ತಾಗ್ತದ ನಮ್ಗ ನಾ ಎಂತ ಹುಚ್ಚ ಸಹಾಯ ಕೊಂಟಿನಲ್ಲ ಅಂತ. ಅರ್ಥ ಆಯ್ತಾ? ನಿಮ್ ಮನೆಯವ್ರ ನಿನ್ಗೆ ಎಷ್ಟು ದೊಡ್ಡವನ್ ಮಾಡ್ರ, ಊಟ ಗೀಟ ಚಂದ ಇದು ಮಾಡಿಸಿ. ಅವ್ರಿಗೆ ಇಷ್ಟ ಇರ್ಲಿಕ್ಕಂದ್ರೆ ನಿನ್ಗೆ ಯಾವಾಗ ಬಿಸಾಬೇಕು, ನನ್ ಮಗ ಹಂಗಬೇಕಲ್ಲ ಅನ್ನೋ ಅಂತಂದಿಸಿ. ಅವ್ರಿಗೆ ನೀನು ದೇವ್ರ ಕೊಟ್ಟಿರೋ ಮಗ, ದೇವ್ರ ರೂಪ ಇದು. ಅರ್ಥ ಆಯ್ತಾ? ಇಷ್ಟು ಟ್ಯಾಲೆಂಟ್ ಇಟ್ಟು ಯಾರಿಗ್ ಕಳಿಸೇನಿ ಹೇಳ? ನಿನಗ್ ಕಳಿಸೇನ ಅಂದಾಗ ನೀನ್ ಇದನ್ನ ಒಳ್ಳೇದಕ್ಕಾಗಿ ತಗೋಬೇಕು ಹೊರತು ಕೆಟ್ಟದಕ್ಕಾಗಿ ತಗೋಬಾರ್ದು. ಅರ್ಥ ಆಯ್ತಲ್ಲ? ನೋಡ್, ನಾನ್ ತಿಳಿಸಿದ್ನ, ನಾನ್ ನಿನಕ ವಯಸ್ಸಿನಾಗ ಸಣ್ಣ ಇರ್ಬೋದು, ನನಗ್ ತಿಳಿಸಿದ್ನ ಹೇಳೇನಿ. ಯಾಕಂತಂದ್ರೆ ಕಷ್ಟದಾಗಿರೋದು ಸಹಾಯ ಮಾಡೋದು ನಮ್ ಕರ್ತವ್ಯ. ಎಲ್ಲಾರು ಕೆಟ್ಟಾರ ಇರಲ್ಲ ಇಲ್ಲಿ, ಒಬ್ರನ ಒಳ್ಳೆ ಬೇರೆ ಇರ್ತಾನ. ತಿಳಿದದ್ ಹೇಳೇನಿ, ಉಳ್ಕಿದ್ ನೀನ್ ಮಾಡ್ಬಿಡು. ಇನ್ ಮುಂದ್ ಸಾಯ್ಬೇಡ ನೋಡು. ಪ್ರಾಮಿಸ್ ಹಾಕಿ ಪ್ರಮಾಣ ಮಾಡು. ಬೆಳತ್ ತೋರ್ಸ. ಬಾ ಬಾ.